सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये सदाचार्यं समाश्रये। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहम्। देवानां च ऋषीणां च गुरुं काञ्चन सन्निभम् बुद्धिभूतं त्रिलोकेशं तं नमामि बृहस्पतिम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कराचार्य सच्छिष्यं ज्ञानिराजं तपोनिधिं नैष्कर्म्य सिद्धिकर्तारं सुरेश्वरमहं भजे। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्या विनय संपन्नं वीतरागतत्त्वज्ञं विधुशेखर भारतीं वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहम्। श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत्पूज्य पादमहासद्गुरुभ्यो नमः। श्री श्री सुरेश्वराचार्य सद्गुरुदेवाय नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्याम्। भगवद्भक्तರು ಸದ್ಗುರು ಭಕ್ತರು ವೇದಾಂತ ಪ್ರಿಯರು ಮುಮುಕ್ಷ ಸಾಧಕರು ವಸ್ತುತಂತ್ರ ಜ್ಞಾನ ಪರಾಯಣರು ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ದಶಮಿ ತಿಥಿ ಒಳ್ಳೆ ದಿವಸ. ಇಂದು 2026 ಇಸವಿ ಜೂನ್ ಮಾಹೆಯಲ್ಲಿ 10ನೇ ತಾರೀಖಿನ ಬುಧವಾರದ ಸುಪ್ರಭಾತವನ್ನು ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ, ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತ.
खानिलाज्ञप्तरित्यन्तम् सृक्फणीवोद्गतं यतः ध्वान्तच्छिदे नमस्तस्मै हरये बुद्धिसाक्षिणी अलब्ध्वातिशयं यस्मात् व्यावृत्तास्तमबाधयः गरीयसे नमस्तस्मै अविद्याग्रन्थिभेदिनी नमो नमः सच्चिदानन्देन्द्र सरस्वती सद्गुरुपादुकाभ्याम् ॐ शान्ति शान्ति शान्तिः। ಭಗವಾನ್ ಸುರೇಶ್ವರಾಚಾರ್ಯರವರ ವೇದಾಂತ ಮೇರು ಕೃತಿ ವೇದಾಂತ ಗ್ರಂಥ ರತ್ನ ನೈಷ್ಕರ್ಮ್ಯ ಸಿದ್ಧಿ. ಇದರಲ್ಲಿ 3ನೇ ಅಧ್ಯಾಯ 38ನೇ ಶ್ಲೋಕವನ್ನ ನೋಡೋಣ. 3:38 ಶ್ರೀ ಸುರೇಶ್ವರಾಚಾರ್ಯ ಉವಾಚ बोधेऽप्यनुभवो यस्य न कथञ्चन जायते तं कथं बोधयेच्छास्त्रं लोष्टं नरसमाकृतिम्। नमो नमः सद्गुरुपादुकाभ्याम् ॐ शान्ति शान्ति शान्ति. ಶ್ಲೋಕ ತುಂಬಾ ಚೆನ್ನಾಗಿದೆ. ಶ್ಲೋಕಕ್ಕೆ ಪದವಿಭಾಗವನ್ನು ಮಾಡ್ತೇನೆ, ನೋಡ್ಕೊಳ್ಳಿ. ಬೋಧಿ ಅಪಿ ಅನುಭವಃ ಯಸ್ಯ ನ ಕಥಂಚನ ಜಾಯತೆ ತಂ ಕಥಂ ಬೋಧಯೇತ್ 10, ಶಾಸ್ತ್ರಂ 11, ಲೋಷ್ಟಂ 12, ನರ ಸಮಾಕೃತಿಂ 13. ತ್ರಯೋದಶ ಪದಾತ್ಮಕ ಶ್ಲೋಕ. 13 ಪದಗಳಿಂದ ಸಿದ್ಧವಾಗಿರುವ ದಿವ್ಯ ಭವ್ಯ ಮಂಗಲ ಶ್ಲೋಕಗಳು. ಅನ್ವಯ ಹೇಳ್ತೇನೆ. ಬೋಧೇಪಿ ಯಸ್ಯ ಅನುಭವಃ ನ ಕಥಂಚನ ಜಾಯತೆ ಕಥಂಚನ ನ ಜಾಯತೆ ತಂ ನರ ಸಮಾಕೃತಿಂ ಲೋಷ್ಟಂ ಶಾಸ್ತ್ರಂ ಕಥಂ ಬೋಧಯೇತ್. ಬಹಳ ಜ್ವರ ಇದೆ. ಈ ಶ್ಲೋಕಕ್ಕೆ ಭಗವಾನ್ ಸ್ವರೇಶ್ವರಾಚಾರ್ಯರವರು ಒಂದು ಪುಟಾಣಿ ಅವತರಣಿಕಾ ವಾಕ್ಯ ಬರೆದಿದ್ದಾರೆ. ಅನವಬೋಧಕತ್ವಂತು ದೂರೋತ್ಸಾರಿತಮೇವ ಯತಃ ಆಹ ಭಗವಾನ್ ಸ್ವರೇಶ್ವರಃ ಅನವಬೋಧಕತ್ವಂತು ಅವಬೋಧಕತ್ವಂ ನ ಅವಬೋಧಕತ್ವಂ ಅನವಬೋಧಕತ್ವಂ ಬುಧಜ್ಞಾನೇ ಧಾತು ಬೋಧಯತೀತಿ ಬೋಧಕಂ ಅವ ಬೋಧಯತೀತಿ ಅವಬೋಧಕಂ ತಸ್ಯ ಅವಬೋಧಕಸ್ಯ ಅವಬೋಧಕಸ್ಯ ಭಾವಃ ಅವಬೋಧಕತ್ವಂ ನ ಅವಬೋಧಕತ್ವಂ ಅನವಬೋಧಕತ್ವಂ. ಇಲ್ಲಿಯವರೆಗೆ ವೇದಾಂತ ಶಾಸ್ತ್ರಕ್ಕೆ ಅಪ್ರಾಮಾಣ್ಯಕ್ಕೆ ಕಾರಣವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ವೇದಾಂತ ಶಾಸ್ತ್ರವನ್ನ ಪ್ರಮಾಣವೆಂದು ಒಪ್ಪಿಕೊಳ್ಳುವುದಿಲ್ಲ ಅಂತ ಹೇಳುವಂಥವರು ಮೂರ್ಖರು. ಅಪ್ರಮಾಣ ಅಂತಾಗಬೇಕಾದರೆ 4 ಹೇತುಗಳಿರಬೇಕು. ಒಂದು ಅನುವಾದಕತ್ವಂ, ಮತ್ತೊಂದು ಅಬೋಧಕತ್ವಂ, ಮತ್ತೊಂದು ಸಂಶಯ ಬೋಧಕತ್ವಂ, ಇನ್ನೊಂದು ವಿಪರೀತ ಬೋಧಕತ್ವಂ. ಇಲ್ಲಿಯವರೆಗೆ ಶಾಸ್ತ್ರಕ್ಕೆ ಅನುವಾದಕತ್ವವಾಗಲಿ ಸಂಶಯ ಬೋಧಕತ್ವವಾಗಲಿ
ವಿಪರೀತ ಬೋಧಕತ್ವವಾಗಲಿ ಇಲ್ಲ ಅಂತ ಹೇಳ್ತಾರೆ. ಈಗ ಅನವಬೋಧಕತ್ವಂತೂ ವೇದಾಂತ ಶಾಸ್ತ್ರ ಡಸ್ ನಾಟ್ ರಿವೀಲ್ ಆತ್ಮತತ್ವ ಆಸ್ ಇಟ್ ಈಸ್ ಅನ್ನುವುದು ಮಹಾಪರಾಧ. ವೇದಾಂತ ಶಾಸ್ತ್ರಕ್ಕೆ ಅನವಬೋಧಕತ್ವ, ಅಯ್ಯೋ ವೇದಾಂತ ನಮಗೆ ಆತ್ಮ ಸ್ವರೂಪವನ್ನ ತಿಳಿಸುತ್ತಿಲ್ಲ, ನಾನು 10 ಸಲ ಓದ್ದೆ ಅರ್ಥವಾಗ್ತಾ ಇಲ್ಲ ಅನ್ನುವುದಿಲ್ಲ. ಅನವಬೋಧಕತ್ವ ಎನ್ನುವ ದೋಷ ವೇದಾಂತಕ್ಕಿಲ್ಲವಾದ್ದರಿಂದ ವೇದಾಂತವು ಪ್ರಮಾಣವಾಗಿದೆ. ಎಷ್ಟು ಚೆನ್ನಾಗಿದೆ. ಒಂದು ಮಾತು ಅಪ್ರಮಾಣ ಅಂತಾಗಬೇಕಾದ್ರೆ ಅನುವಾದವಾಗಿರ್ಬೇಕು, ಅಥವಾ ಸಂಶಯವಾಗಿ ಹೇಳ್ತಾ ಇರ್ಬೇಕು, ಅಥವಾ ವಿರುದ್ಧವಾಗಿ ಹೇಳಿರ್ಬೇಕು, ಅಥವಾ ನಮ್ಗೆ ಅರ್ಥವಾಗಿ ಇರಬೇಕು. ಆ 4 ದೋಷ ವೇದಾಂತ ವಾಕ್ಯಗಳಲ್ಲಿ ಇಲ್ಲದ್ದರಿಂದ ವೇದಾಂತ ವಾಕ್ಯಾನಿ ಸರ್ವಾಣಿ ಪ್ರಮಾಣಾನಿ ಭವಂತ್ಯೇವ. ಎಷ್ಟು ಚೆನ್ನಾಗಿದೆ ಇದು. ಪೂರ್ವ ಮೀಮಾಂಸಕರಿಗೆ, ಸಾಂಖ್ಯರಿಗೆ, ಬೌದ್ಧರಿಗೆ, ತಾರ್ಕಿಕರಿಗೆ ಒಳ್ಳೆ ಡೋಸ್. ಏನ್ ದೋಷ ಇದೆ? ಯಾಕೆ? ವೈ ಡೋಂಟ್ ಯು ಆಕ್ಸೆಪ್ಟ್ ವೇದಾಂತಾಸ್ ರಿಯಲ್ ಮೀನ್ಸ್ ಆಫ್ ನಾಲೆಡ್ಜ್? ಆತ್ಮಜ್ಞಾನಕ್ಕೆ ಪ್ರಮಾಣವಾಗಿದೆ ವೇದಾಂತ ದರ್ಶನ ಎನ್ನುವುದನ್ನ ಯಾಕೆ ಒಪ್ಕೋತಾ ಇಲ್ಲ? ಅಯ್ಯೋ ಸರಿಯಾಗಿ ತಿಳಿಸ್ತಾ ಇಲ್ಲ ಸರ್. ಇಲ್ಲ, ವೇದಾಂತವು ಆತ್ಮ ಸ್ವರೂಪವನ್ನ ಸರಿಯಾಗಿ ತಿಳಿಸುತ್ತಿಲ್ಲ ಎನ್ನುವಂತಹ ದೋಷವಂತೂ ದೂರೋತ್ಸಾರಿತಮೇವ. ದೂರ ಉತ್ಸಾಹ ಇಟ್ ಹ್ಯಾಸ್ ಬಿನ್ ಥ್ರೋನ್ ಮೈಲ್ಸ್ ಅವೇ. ಈ ದೋಷ ಇಲ್ಲವೇ ಇಲ್ಲ, ದೂರದಲ್ಲಿಯೇ ತಳ್ಳಿ ಹಾಕಲ್ಪಟ್ಟಿತು. ಇಂಥ ವೇದಾಂತ ಶಾಸ್ತ್ರಕ್ಕೆ ಪ್ರಾಮಾಣ್ಯವನ್ನ ಒಪ್ಕೊಳ್ಬೇಕು. ನಮ್ಗೆ ಇನ್ನೊಬ್ಬರ ವಿಚಾರ ಬೇಡ. ಯಾರು ಮುಮುಕ್ಷ ಸಾಧಕರೋ, ಯಾರಿಗೆ ಮೋಕ್ಷವೇ ಬೇಕಾಗಿದೆಯೋ, ಭವಬಂಧನದಿಂದ ತಪ್ಪಿಸಿಕೊಂಡು ಜನ್ಮ ಮರಣ ಚಕ್ರದಿಂದ ಮುಕ್ತರಾಗಬೇಕೆಂದು ಬಯಸುತ್ತಿದ್ದಾರೆಯೋ ಅಂತ ಮುಮುಕ್ಷುಗಳ ಸಂಪತ್ತು ವೇದಾಂತ ತೋರಿಸ್ತಾ ಇದ್ದಾರೆ. ಅನವಬೋಧಕತ್ವಂತೂ ಅನವಬೋಧಕತ್ವ ಎನ್ನುವ ದೋಷವಾದರೂ ದೂರ ಉತ್ಸಾರಿತಮೇವ, ದೂರದಲ್ಲೇ ಹೊಟ್ಟೆ ಅಂತ ದೋಷ ಇಲ್ಲ. ಯತಃ ಏಕೆಂದರೆ ಶ್ರೀ ಸುರೇಶ್ವರಾಚಾರ್ಯ ಉವಾಚ ಬೋಧೇಪ್ಯನುಭವೋ ಯಸ್ಯ ನ ಕಥಂಚನ ಜಾಯತೆ ತಂ ಕಥಂ ಬೋಧಯೇಚ್ಛಾಸ್ತ್ರಂ ಲೋಷ್ಟಂ ನರಸಮಾಕೃತಿಂ. ಬಹಳ ಚೆನ್ನಾಗಿ ಭಗವಾನ್ ಸುರೇಶ್ವರಾಚಾರ್ಯರಿಗೆ ಸ್ವಲ್ಪ ಕೋಪ ಬಂತು. ಮುಮುಕ್ಷುವನ್ನ ಗೌಡಪಾದ ಶಂಕರ ಸುರೇಶ್ವರಾಚಾರ್ಯರವರು ಅದೃಷ್ಟಶಾಲಿ, ಅವರು ತುಂಬಾ ಭಾಗ್ಯವಂತ. ಮನುಷ್ಯಾಣಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಅಂತೆಲ್ಲ ಹೇಳಿದ್ದಾರೆ. ಮುಮುಕ್ಷವಂತ ಭಾಗ್ಯವಂತ ಯಾರೂ ಇಲ್ಲ, ಮುಮುಕ್ಷವಂತ ಅದೃಷ್ಟಶಾಲಿ ಯಾರು ಇಲ್ಲ ಎನ್ನುವಂತಹದ್ದು ವೇದಾಂತ ಸಂದೇಶ. ಇಲ್ಲಿ ಭಗವಾನ್ ಸುರೇಶ್ವರಾಚಾರ್ಯರವರು ಅಂತ ಮುಮುಕ್ಷುವನ್ನ ಲೋಷ್ಟಂ ಸಮಲೋಷ್ಟಾಶ್ವಕಾಂಚನ, ಲೋಷ್ಟ ಅಂತ ಮುಳ್ಳಿನ ಮುದ್ದೆ, ಸಮಲೋಷ್ಟ ಅಶ್ವಕಾಂಚನ ಅದು ಮಂಡು ಮುದ್ದೆ ಅನ್ಬಿಟ್ಟು. ಲೋಷ್ಟಂ ನರಸಮಾಕೃತಿಂ, ನೋಡುವುದಕ್ಕೆ ನರಸಮ, ಮನುಷ್ಯನಿಗೆ ಸಮಾನವಾಗಿರುವ ದೇಹವುಳ್ಳವನಾಗಿದ್ದಾನೆ. ಆದರೆ ವೇದಾಂತ ಅರ್ಥವಾಗ್ತಾ ಇಲ್ಲ ಅಂದ್ರೆ ಅವನೊಂದು ಮಣ್ಣಿನ ಹೆಂಟೆ. ಏನ್ ಬೈಬೋದೆ, ನಮ್ಗೆ ಅರ್ಥ ಆಗ್ತಾ ಇಲ್ಲ ಸ್ವಾಮಿ, ವೇದಾಂತ ಎಲ್ಲ ಬರೀ ಬೋಗಸು, 10 ವರ್ಷ ಕೇಳಿದೆ ನಂಗೇನು ಅರ್ಥವಾಗಿಲ್ಲ ಅಂತ ಯಾರು ಹೇಳ್ತಾರೋ ಅಂತವನನ್ನ ಮಣ್ಣು ಮುದ್ದೆಯ ಮನುಷ್ಯ ಅಂತ ಇದ್ದಾರೆ. ಯಾರು? ಭಗವಾನ್ ಸುರೇಶ್ವರಾಚಾರ್ಯರು.
ಇದು ಅನಾತ್ಮ ಶಾಸ್ತ್ರವಲ್ಲ, ಫಿಸಿಕ್ಸ್ ಅಲ್ಲ, ಕೆಮಿಸ್ಟ್ರಿ ಅಲ್ಲ, ಮ್ಯಾಥಮ್ಯಾಟಿಕ್ಸ್ ಅಲ್ಲ, ಅರ್ಥಮೆಟಿಕ್ಸ್ ಅಲ್ಲ, ಟ್ರಿಗ್ನಾಮಿಟ್ರಿ ಅಲ್ಲ, ಜಾಮಿಟ್ರಿ ಅಲ್ಲ, ಅಥವಾ ಅಸ್ಟ್ರಾಲಜಿ ಅಲ್ಲ, ಅಸ್ಟ್ರಾನಮಿ ಅಲ್ಲ. ಇದು ಆತ್ಮಾಲಜಿ, ಸೆಲ್ಫಾಲಜಿ, ದಿ ಸೈನ್ಸ್ ಆಫ್ ಅವೇರ್ನೆಸ್, ದಿ ಸೈನ್ಸ್ ಆಫ್ ಪ್ಯೂರ್ ಕಾನ್ಶಿಯಸ್ನೆಸ್. ಇದನ್ನು ಹೇಳ್ತಾ ಇದೆ ಶಾಸ್ತ್ರ. ಇದು ಕೇಳಿಯೂ ಕೂಡ ನಂಗೆ ಅರ್ಥವಾಗ್ತಾ ಇಲ್ಲ, ಅರ್ಥವಾಗುವುದಿಲ್ಲ ಅಂದ್ಬಿಟ್ಟೆ ನೀನು ಮಣ್ಣಿನ ಮುದ್ದೆ ಹೋಗುವಂತ ಇಲ್ಲ. ನೋಡಿ, ಅರ್ಥ ಹೇಳ್ತೀನಿ. ಯಾವ ಮನುಷ್ಯನಿಗೆ ಬೋಧೆ ಅಪಿ ಅನುಭವದಲ್ಲಿದ್ದರೂ ಸಹಿತ ಸಾಕ್ಷಿಯ ಅನುಭವ ಉಂಟು, ದೇಹೇಂದ್ರಿಯಾದಿಗಳನ್ನ ಬೆಳಗುತ್ತಿರುವ ನಿರ್ವಿಕಾರನಾದ ಕೂಟಸ್ಥನಾದ ಆತ್ಮನೇ ನೀನಾಗಿದ್ದೀಯಾ ಅಂತ ಹೇಳ್ತಾ ಇದೆ. ಅದು ಬೋಧ, ಅನುಭವ. ಅದಿದ್ದರೂ ಕೂಡ ನಾವು ತೋರಿಸ್ತಾ ಇದ್ದೀವಿ. ತೋರಿಸ್ತಾ ಇದ್ರು ಯಾವನಿಗೆ ಅನುಭವ ಅಂತ ಅನುಭವ ನ ಕಥಂಚನ ಜಾಯತೆ. ಏನು ಮಾಡಿದ್ರು ಅರ್ಥವಾಗ್ತಾ ಇಲ್ಲ, ಏನು ಮಾಡಿದ್ರು ಅಹಂ ಬ್ರಹ್ಮಾಸ್ಮಿ ತಿಳಿತಾ ಇಲ್ಲ. ವೇದಾಂತ ಶಾಸ್ತ್ರ LKGಯಿಂದ ಪ್ರಾರಂಭ ಮಾಡಿಕೊಂಡು PhD ಆತ್ಮ ಸ್ವರೂಪವನ್ನು ತಿಳಿಸ್ತಾ ಇದೆ. ಪ್ರಾರಂಭದಲ್ಲಿ ಅನ್ವಯ ವ್ಯತಿರೇಕ ತರ್ಕ, ಆಮೇಲೆ ತತ್ವಮಸಿ ಮುಂತಾದಂಥ ವಾಕ್ಯಾರ್ಥ ವಿಚಾರ, ಅನಂತರ ಶ್ರವಣ ಮನನ ನಿಧಿಧ್ಯಾಸನ, ಅನಂತರ ಅಧ್ಯಾರೋಪಾಪವಾದ ದೃಷ್ಟಿಯಿಂದ ಸಮನ್ವಯ ಎಲ್ಲವನ್ನು ಮಾಡ್ತಾ ಇದೆ. ಅರ್ಥವಾಯ್ತೇನಪ್ಪ? ನನ್ಗೇನು ಅರ್ಥವಾಗಿಲ್ಲ ಸ್ವಾಮಿ. ಹಾಗಾದ್ರೆ ನೀನು ಮಣ್ಣು ಮುದ್ದೆ. ಈಗ ಸಕ್ಕರೆ ಹಾಕಿದ್ವಿ ಬಾಯಿಗೆ, ಹೇಗಿದೆಯಪ್ಪ? ನಾವು ರುಚಿನೇ ಗೊತ್ತಾಗ್ತಾ ಇಲ್ಲ ಸಾರ್. ಏನ್ ಹೇಳ್ಬೇಕು ಅವನಿಗೆ? ಉಪ್ಪು ಹಾಕಿಲ್ವು ನಾಲ್ಗೆಗೆ, ಹೇಗಿದೆಯಪ್ಪ? ನಂಗೆ ವ್ಯತ್ಯಾಸವೇ ಗೊತ್ತಾಗ್ತಾ ಇಲ್ಲ. ಸಕ್ಕರೆಗೂ ಉಪ್ಪಿಗೂ ವ್ಯತ್ಯಾಸವೇ ಗೊತ್ತಾಗ್ತಾ ಇಲ್ಲ ಅಂದ್ರೆ ಮಣ್ಣು ಮುದ್ದೆ ಅಂತ ಅರ್ಥ. ಪೆಪ್ಪರ್, ಮೆಣಸಿನ ಕಾಳು ಅರದು ಬಿಟ್ಟು ಹಾಕಿ, ಹೇಗಿದೆ? ನಂಗೆ ಗೊತ್ತಾಗ್ತಾ ಇಲ್ಲ. ಮನುಷ್ಯನಲ್ವಾ? ನಾಲಿಗೆ ಇಲ್ವಾ? ನಾಲಿಗೆ ಇದೆ. ಸಕ್ಕರೆ ಸಿಹಿಯಾಗಿದೆ, ಉಪ್ಪು ಉಪ್ಪಾಗಿದೆ, ಹುಣಸೆ ಹಣ್ಣು ಹುಳಿಗೆ ಗೊತ್ತಾಗಬೇಕು. ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ನಾಲ್ಗೆನೇ ಇಲ್ಲ ಅವನಿಗೆ. ಹೇಗಿದೆ? ಸೂರ್ಯೋದಯವಾಯ್ತು, ಕತ್ಲೆ ಹೋಯ್ತೇನಪ್ಪ? ಕತ್ಲೆ ಹೋಗಿಲ್ಲ ಸ್ವಾಮಿ ಅಂದ್ರೆ ಕುರುಡ ಅಂತ ಅರ್ಥ. ಅದು ಸೂರ್ಯನ ತಪ್ಪಲ್ಲ. ನಾನು ಕುರುಡನಾಗಿ ಬಿಟ್ಟು ಸೂರ್ಯನ ಬೆಳಕು ಬಂದ ಮೇಲೂ ಕೂಡ ಕತ್ತಲೆ ಹೋಗಿಲ್ಲ, ಏನು ವ್ಯತ್ಯಾಸವೇ ಆಗಿಲ್ಲ ಅಂದ್ರೆ ಅದು ಸೂರ್ಯನ ತಪ್ಪಲ್ಲ. ಯಾರ ತಪ್ಪು? ಹುಟ್ಟು ಕುರುಡನಾಗಿರುವಂತಹದ್ದು ತಪ್ಪು. ವೇದಾಂತ ಶಾಸ್ತ್ರ ಎಷ್ಟು ಕಾರುಣ್ಯದಿಂದ ತತ್ವಮಸಿ ಅಂತ ಹೇಳ್ತಾ ಇದೆ. ಅದನ್ನ ಜ್ಞಾನಿಗಳು ಬಿಡಿಸಿ ಹೇಳ್ತಾ ಇದ್ದರು. ಅರ್ಥ ಆಯ್ತೇನಪ್ಪ? ನಮ್ಗೇನು ಅರ್ಥವಾಗಿಲ್ಲ ಸ್ವಾಮಿ. ಇದು ಅನಾತ್ಮ ವಿಚಾರವಲ್ಲ, ನಿನ್ನ ವಿಚಾರ. ನೀನು ಎಚ್ಚರವನ್ನು, ಕನಸನ್ನು, ಸುಷುಪ್ತಿಯನ್ನು, ಮೂರವಸ್ಥೆಗಳನ್ನು ಸಾಕ್ಷಿಯಾಗಿ ಬೆಳಗುತ್ತಿರುವ ಆತ್ಮನಾಗಿದ್ದೀಯ. ಈ ಅನುಭವ ಇದೆ ಅವನಿಗೆ, ಈ ಬೋಧ ಇದೆ. ಬೋಧವಿದ್ದರೂ ಕೂಡ ನಂಗೆ ಅನುಭವ ಆಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ ಅಂದ್ರೆ ಮನೆಗೆ ಹೋಗಪ್ಪ. ನೀವು ಹೋಗ್ಬಿಟ್ಟು ಹೋಟ್ಲು ಹೋಗಿ ಊಟ ತಿಂಡಿ ಮಾಡ್ಕೊಂಡು ಸಿನಿಮಾ ಸುತ್ತಾಡ್ಕೊಂಡಿರು. ವೇದಾಂತ ಬೇಕಾಗಿಲ್ಲ. ನೋಡಿ, ಸ್ವಲ್ಪ ಕಠೋರವಾಗಿ ಹೇಳ್ತಾ ಇದ್ದಾರೆ. ವೇದಾಂತ ಶಾಸ್ತ್ರದಂಥ ಕಾರುಣ್ಯ ಶಾಸ್ತ್ರ ಮತ್ತೊಂದಿಲ್ಲ. ವೇದಾಂತ ಶಾಸ್ತ್ರದಂಥ ಅನುಭವ ಶಾಸ್ತ್ರ ಮತ್ತೊಂದಿಲ್ಲ. ನಮ್ಮ ಅನುಭವದ ನಿರುವದನೆ ಆಗ್ತಾ ಇದೆ. ಅದನ್ನ ನೀನು ಅನವಬೋಧಕತ್ವ, ನನ್ಗೇನು ಅರ್ಥವಾಗ್ತಾ ಇಲ್ಲ ಅಂದ್ಬಿಟ್ರೆ ಸಂಸ್ಕಾರವಿಲ್ಲ. ಸಂಸ್ಕಾರವಿಲ್ಲದ ಮನುಷ್ಯನಿಗೆ ವೇದಾಂತ ಅರ್ಥವಾಗುವುದಿಲ್ಲ. ಅಂದ ಮಾತ್ರಕ್ಕೆ ವೇದಾಂತವನ್ನ
ಅಪ್ರಮಾಣ ಎನ್ನಬಾರದು. ನೋಡಿ ಎಷ್ಟು ಚೆನ್ನಾಗಿದೆ. ಯಸ್ಯ ಯಾವನಿಗೆ ಬೋಧೇಪಿ ಬೋಧವಿದ್ದರು, ತಿಳುವಳಿಕೆ ಇದ್ದರು, ಅನುಭವದಲ್ಲಿದ್ರೂ ಸಹಿತ ಅರ್ಥವಾಯ್ತೇನಪ್ಪ ಅಂದ್ರೆ ಅನುಭವ, ಇಂಥ ಅನುಭವ ನನಗೆ ನ ಕಥಂಚನ ಜಾಯತೆ, ಏನ್ ಮಾಡಿದ್ರು ಹುಡ್ತಾ ಇಲ್ಲ. ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ಅನುಭವ ನಂಗೆ ಅರ್ಥವಾಗ್ತಾ ಇಲ್ಲ ಅಂತ ಯಾವ ಮನುಷ್ಯ ಹೇಳುತ್ತಾನೆಯೋ ತಂ ಅಂಥ ನರ ಸಮಾಕೃತಿಂ ಲೋಸ್ತಂ, ಮನುಷ್ಯನ ಆಕಾರದಲ್ಲಿ ತೋರುತ್ತಿರುವಂತ ಮಣ್ಣಿನ ಮುದ್ದೆ, ರೋಬೋಟ್. ರೋಬೋಟ್ಗೆ ಏನ್ ಅರ್ಥವಾಗುತ್ತೆ? ಏನ್ ಬೇಕಾದ್ರೂ ಮಾಡ್ತದೆ, ಅರ್ಥವಾಗ್ತಾ ಇಲ್ಲ. ಅಂತ ಮನುಷ್ಯನನ್ನ ಭಗವಾನ್ ಸ್ವರೇಶ್ವರಾಚಾರ್ಯರು ಮಣ್ಣಿನ ಮುದ್ದೆ ಏನ್ಬಿಟ್ರು. ಮಣ್ಣಿನ ಮುದ್ದೆಯಂತಿರುವ ಅಂಥ ದಡ್ಡನಿಗೆ ಶಾಸ್ತ್ರ ಕಥಂ ಬೋಧಯೇತ್, ಹೇಗೆ ತಾನೆ ಬೋಧಯೇತ್ ಆತ್ಮಸ್ವರೂಪವನ್ನ ತಿಳಿಸೀತು, ಸಾಧ್ಯವಾಗುವುದಿಲ್ಲ. ಉದಾಹರಣೆ ಕೊಟ್ಟಲ್ಲ, ಹುಟ್ಕುಳ್ಳ, ಕತ್ಲೇನು ಗೊತ್ತಿಲ್ಲ, ಬೆಳಕು ಗೊತ್ತಿಲ್ಲ, ಸೂರ್ಯೋದಯವಾಯ್ತು, ಎಲ್ಲರೂ ಸಂತೋಷದಿಂದ ಕೋಟಿ ಕೋಟಿ ಜನ ತಮ್ ಕೆಲಸ ಮಾಡ್ತಾ ಇದ್ದಾರೆ. ಅಪ್ಪ ಕತ್ಲೆ ಹೋಯ್ತೇನಪ್ಪ, ಹೋಗಿಲ್ಲ. ಬೆಳಗ್ಗೆ ಬಂತೇನಪ್ಪ, ಬಂದಿಲ್ಲ. ಅಂದ್ರೆ ಅದು ಸೂರ್ಯನ ಅಪರಾಧವ, ಕುರುಡನ ದೋಷವ? ಕುರುಡನ ದೋಷ. ನಮಗೆ ನೀವ ಹೇಳ್ತೇನೆ, ಭಗವಂತ ಕಣ್ಣು ಕೊಟ್ಟಿದ್ದಾನೆ, ನಾವು ತುಂಬಾ ಭಾಗ್ಯವಂತರು. ಕುರುಡರ ಜೀವನವನ್ನ ನೋಡಿದಾಗ ನಮ್ಮನ್ನ ನಾವು ತುಂಬಾ ಅದೃಷ್ಟಶಾಲಿಗಳು ಅಂತ ತಿಳ್ಕೊಂಡ್ವಿ. ಕಿವಿಗಳನ್ನು ಕೊಟ್ಟಿದ್ದಾನೆ, ಕಿವುಡರನ್ನು ನೋಡಿದಾಗ ನಾವೆಂಥ ಭಾಗ್ಯವಂತರು. ಗುರುಗಳನ್ನು ಕೊಟ್ಟಿದ್ದಾನೆ, ನಾವೆಂಥ ಭಾಗ್ಯವಂತರು. ವೇದಾಂತ ಶಾಸ್ತ್ರ ಚಿಂತನೆ ಮಾಡ್ತಾ ಇದ್ದೇವೆ, ನಾವೆಂಥ ಅದೃಷ್ಟವಂತರು ಅಂತ ತಿಳ್ಕೊಳ್ಬೇಕು. ಯಾವಾಗಲೂ ಕೂಡ ಪದಾರ್ಥವಿದ್ದಾಗ ಅದರ ಬೆಲೆ ಗೊತ್ತಾಗೋದಿಲ್ಲ. ಆ ಪದಾರ್ಥ ಹೋದ ಮೇಲೆ ತುಂಬಾ ಸಂಕಟ ಪಡ್ತೇವೆ. ಅದಕ್ಕೊಂದು ಉದಾಹರಣೆ, ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು 96 ವರ್ಷಗಳ ಕಾಲ ಜೀವನ್ಮುಕ್ತರಾಗಿ, ಬ್ರಹ್ಮನಿಷ್ಠರಾಗಿ, ಸರಳ ಸುಂದರ ಮೂರ್ತಿಗಳಾಗಿ, ಆತ್ಮನಿಷ್ಠರಾಗಿ, ವೇದಾಂತಿಗಳಾಗಿ ಎಲ್ಲರಿಗೂ ದರ್ಶನ ಕೊಡ್ತಾ ಇದ್ರು. ಎಷ್ಟೋ ಜನ ಬರ್ತಾನೆ ಇದ್ದಿಲ್ಲ. ಅದ್ರ ಇವಾಗ ಅಯ್ಯೋ ನಾ ತಪ್ಪು ಮಾಡ್ಬಿಟ್ವಿ, ಅಷ್ಟೊಂದು ದೊಡ್ಡವರ ಸ್ವಾಮಿಗಳು ನಾವು ನೋಡ್ಬೇಕಾಗಿತ್ತು, ಅವರ ನಮಸ್ಕಾರ ಮಾಡ್ಬೇಕಾಗಿತ್ತು, ಅವಕಾಶವಿಲ್ಲ. ತಂದೆ ತಾಯಿಗಳು ಬದುಕಿದ್ದಾಗ ಅವ್ರ ಮಾತು ನಾವು ಕೇಳಲಿಲ್ಲ. ತಂದೆ ತಾಯಿಗಳನ್ನ ಅಟ್ಟು ಬಿಡ್ತೇವೆ ಮನೆಯಿಂದ. ಒಂದು ಬಂದಿಯಲ್ಲಿ ಪ್ರಸಿದ್ಧ ಓಲ್ಡ್ ಏಜ್ ಹೋಮ್ಸ್ ಅಲ್ಲಿ ಇಟ್ಬಿಡ್ತೇವೆ. ಅವು ಸತ್ತೋದ್ಮೇಲೆ ಗ್ರ್ಯಾಂಡ್ ತಿಥಿ ಮತಿ ಮಾಡಬೇಡ, ಏನು ಮಾಡ್ಬೇಕಾದ್ರೆ. ಬದುಕಿರುವಾಗ ಗುರುಗಳನ್ನು, ತಂದೆ ತಾಯಿಗಳನ್ನು ದೇವರಂತೆ ಕಾಣಿ. ನಮ್ಮ ಅಪ್ಪ ಅಮ್ಮ ಗುರು ಹೇಗ್ ಬೇಕಾದ್ರೆ ಹೇಳಿ, ನಮ್ ಗುರು ಕುರೂಪಿ ಆಗಿರ್ಬಹುದು, ಸಂತೋಷ. ನಮ್ ಗುರು ಕಪ್ಪಿರ್ಬಹುದು, ಸಂತೋಷ. ನಮ್ ಗುರು ವಕ್ರವಾಗಿರ್ಬಹುದು, ಅದು ಮುಖ್ಯವಲ್ಲ. ಗುರು ಬದುಕಿದ್ದಾಗ ಚೆನ್ನಾಗಿ ಸಂತೋಷ ಪಡಿಸು. ಅಪ್ಪ ಅಮ್ಮ ಬದುಕಿದ್ದಾಗ ಅವ್ರ ಮಾತನ್ನ ಕೇಳು, ವಿನೀತನಾಗಿರು. ಸತ್ತೋದ್ಮೇಲೆ ನಾಟಕ ಮಾಡ್ತಾ ಕಣ್ಣೀರ್ ಹಾಕೊಂಡು ಸೀರೆ ಪಂಚೆ ದಾನ ಮಾಡಿ ಶ್ರಾದ್ದ ಮಾಡಿದರೆ ಯಾರಿಗಿರ್ಬೇಕದು? ಬೇಡ. ಸ್ವರೇಶ್ವರಾಚಾರ್ಯರ ಸಂಕಟದ ಮಾತು. ಬೋಧೇಪಿ, ಬೋಧವಿದ್ದರೂ ಅರಿವಿದ್ದರೂ ಕೂಡ ನನಗೆ ಅನುಭವ ಇಲ್ಲ, ನೀವು ಸಾಕ್ಷಿಯಾಗಿದ್ದೀಯಾ ಅಂತ ತೋರಿಸ್ಕೊಟ್ರು, ನಂಗೆ ಅರ್ಥವಾಗ್ತಾ ಇಲ್ಲ ಅಂದೇನರ್ಥ? ಈ ಸಾಕ್ಷ್ಯ ತತ್ವ ದೇವೇಂದ್ರನ ಸಾಕ್ಷ್ಯ ತತ್ವ ಕುಬೇರ ತತ್ವವೇ. ಸಾಕ್ಷ್ಯ ತತ್ವ ಎನ್ನುವಂತಹದ್ದು
ಮಿತ್ರ ತತ್ವವೇ ಅಲ್ಲ, ಆತ್ಮತತ್ವ. ಶ್ರುತಿ ಮಾತೆ ಪ್ರೇಮದಿಂದ ತತ್ವಮಸಿ ಅಂತ ಹೇಳ್ತಾ ಇದ್ದರೂ ನನಗೆ ಅನುಭವ ಆಗಿಲ್ಲ ಅಂತ ಯಾವ ಮನುಷ್ಯ ಹೇಳುತ್ತಾನೆಯೋ ಅವನು ಮಣ್ಣಿನ ಮುದ್ದೆ. ಅಂಥವರಿಗೆ ಕಥಂ ಶಾಸ್ತ್ರ ಬೋಧಯೇತು, ಹೇಗೆ ತಾನೇ ಶಾಸ್ತ್ರವು ಆತ್ಮ ಸ್ವರೂಪವನ್ನ ತಿಳಿಸೀತು? ಸಾಧ್ಯವೇ ಇಲ್ಲ. ಅಂದರೆ ಮುಮುಕ್ಷುಗಳು ವಿಚಾರ ಪರರಾಗಬೇಕು. ಸಾತ್ವಿಕವಾದ ಆಹಾರ, ಸಾತ್ವಿಕವಾದ ವಿಹಾರ, ಸಾತ್ವಿಕವಾದ ವಿಚಾರವನ್ನು ಮಾಡ್ತಾ ಅಂತಃಕರಣವನ್ನ ಶುದ್ಧಿ ಮಾಡಿಕೊಂಡ್ರೆ ಯಾಕೆ ಅರ್ಥವಾಗಲ್ಲ? ವೇದಾಂತ ಎಲ್ಲರಿಗೂ ಅರ್ಥವಾಗುತ್ತೆ. ವೇದಾಂತ ಅರ್ಥವಾಗಬೇಕಾದ್ರೆ MSc PhD ಮಾಡಿರ್ಬೇಕಾಗಿಲ್ಲ. ವೇದಾಂತ ಅರ್ಥವಾಗಬೇಕಾದ್ರೆ IAS IPS ಏನು ಬೇಕಾಗಿಲ್ಲ. ದಡ್ಡನಾಗಿದ್ರೆ ದಡ್ಡ ಗುರುಗಳು ಹೇಳಿದಂತೆ ಗುರುಗಳ ಸನ್ನಿಧಾನದಲ್ಲಿದ್ದು ಗುರು ಸೇವೆ ಮಾಡುತ್ತಾ ಗುರುಗಳನ್ನ ಸಂತೋಷಪಡಿಸುತ್ತಾ ಇದ್ದು ಬಿಟ್ರೆ ಅವನೇ ಬ್ರಹ್ಮಜ್ಞಾನಿ ಆಗ್ತಾನೆ. ಅವನಿಗೆ ಸುಬ್ರಾಯ ಶರ್ಮನೆಂಬ ದಡ್ಡನೇ ಉದಾಹರಣೆ. ನನ್ಗೇನು ಇವತ್ತು ಗೊತ್ತಿಲ್ಲ, ಮಾತಾಡಿದ ಸ್ವಾಮಿಗಳು ಸದ್ಗುರು. ಯಾವತ್ತು ಮನುಷ್ಯ ಗುರುಗಳು ಬದುಕಿರುವಾಗ ಪ್ರಯೋಜನ ಪಡಿಬೇಕಂದ್ರೆ, ಒಂದು ಉದಾಹರಣೆ, ತುಂಬಾ ಬೇಸಿಗೆ ಕಾಲ ಅಥವಾ ತುಂಬಾ ಚಳಿಗಾಲ, ನವೆಂಬರ್ ಡಿಸೆಂಬರ್ ತಿಂಗಳು ತುಂಬಾ ಚಳಿ ಆಗ್ತಾ ಇದೆ. ಯಾರ ಮೊದಲು ಯಾರು ಸತ್ತೋಗಿದ್ದಾರೆ, ಮೈಲಿಗೆ ಬಂತು, ಆ ಬಟ್ಟೆನೆಲ್ಲ ಒದ್ದೆ ಮಾಡಿಬಿಟ್ಟಿದ್ದಾರೆ. 20 ಜನ ಇದ್ದಾರೆ, 20 ಜನಗಳು ಆ ಹೆಣವನ್ನ ನೋಡಿ ಮುಟ್ಟಿ ಮೈಲಿಗೆ ಆಯ್ತು ಅಂತ ಒದ್ದೆ ಮಾಡ್ಬಿಟ್ಟು ಸ್ನಾನ ಮಾಡ್ಬಿಟ್ಟಿದ್ದಾರೆ. ಒದ್ದೆ ಬಟ್ಟೆ ಇದೆ. ಚಳಿಗಾಲ, ಮಳೆಗಾಲ, ಸೂರ್ಯ ಭಗವಂತ ಆ ಮಳೆಗಾಲದಲ್ಲಿಯೂ ಕೂಡ ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಹುಟ್ಟಿ ಪ್ರಕಾಶ ಕೊಡ್ತಾ ಇದ್ದಾನೆ, ಶಾಖ ಕೊಡ್ತಾ ಇದ್ದಾನೆ. ಆ ಸಮಯದಲ್ಲಿ ಆ ಒದ್ದೆ ಬಟ್ಟೆಗಳನ್ನ ಹಿಂಡ್ಬಿಟ್ಟು ಹರಬೇಕು. ಬಿಟ್ಟು ಬಿಟ್ರೆ ಸೂರ್ಯ ಎಲ್ಲವನ್ನು ಕೂಡ ಒಣಗಿಸ್ತಾನೆ. ಏನ್ ಕಥೆ ಹೇಳ್ತಾ ತಮಾಷೆ ಮಾಡ್ತಾ ಸಿನಿಮಾ ನೋಡ್ತಾ TV ನೋಡ್ತಾ ಕಾಲ ಹಾಕ್ಬಿಟ್ಟು ಸೂರ್ಯ ಒಣಗೋಗ್ಬಿಟ್ಟ. ಅಯ್ಯೋ, ಆ ರಗ್ ಒಗ್ಗೆ ಇದೆ, ಈ ಬೆಡ್ಶೀಟ್ ಒಗ್ದೇ ಇದೆ, ಈ ಜಮ್ಖಾನ ಒದ್ದೆಯಾಗಿ ಹಾಕ್ತೇ ಇಲ್ಲ, ಏನ್ ಮಾಡಕ್ಕಾಗ್ತದೆ? ನಮ್ದು ಅರ್ಥನ. ಬುದ್ಧಿವಂತರು ಒದ್ದೆಯಾದ ಬಟ್ಟೆಗಳನ್ನ ಸೂರ್ಯನ ಪ್ರಕಾಶವಿರುವಾಗ ಸೂರ್ಯ ಪ್ರಕಾಶದಲ್ಲಿ ಹಾಕಬೇಕು. ಹಾಕದೆ ಹೋದ್ರೆ ನಾಳೆಯಿಂದ ಸೂರ್ಯ 1 ವಾರ ಬರೋದಿಲ್ಲ. ಎಲ್ಲ ಒದ್ದೆ ಬಟ್ಟೆ ಬೆಂಕಿಗೆ ಹಾಕ್ಬೇಕಷ್ಟೆ. ಆ ಒದ್ದೆ ಬಟ್ಟೆಗಳನ್ನ ಬೆಂಕಿಗೆ ಹಾಕಿದ ಅದು ಒಣಗಲ್ಲ, ಬಟ್ಟೆ ಸುಟ್ಟು ಹೋಗುತ್ತೆ. ಹಾಗೆ ನಮಗೆ ಅವಕಾಶ ಸಿಕ್ಕಿರುವುದನ್ನು ತಿಳ್ಕೋಬೇಕು. ಮನುಷ್ಯ ತನಗೆ ಸಿಕ್ಕಿರುವಂತ ಅವಕಾಶದ ಮಹತ್ವವನ್ನ ಅರ್ಥ ಮಾಡಿಕೊಳ್ಳದೆ ನಿಂದೆ ಮಾಡ್ತಾ ಇರ್ತಾನೆ. ಅವ್ರು ಹೋದ್ಮೇಲೆ ಅಯ್ಯೋ ಪ್ರಯೋಜನವಾಗ್ಬೇಕಾಗಿತ್ತು, ಕಲ್ಕೊಂಡೆ ಅಂತಾರೆ. ಆಗ್ಬಾರ್ದು, ಮುಂದಕ್ಕೆ ಹೋಗ್ಬಿಡ್ತೆ. ಈಗ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳು ಬರೆದಿರುವ ಕ್ಲೇಶಾಪಹಾರಿಣಿ ವ್ಯಾಖ್ಯಾನವನ್ನು ಓದ್ತೇನೆ. ಕ್ಲೇಶಾಪಹಾರಿಣಿ ಗ್ರಂಥ 316, 38ನೇ ಶ್ಲೋಕ. ಬೋಧೇಪ್ಯನುಭವೋ ಯಸ್ಯ ನ ಕಥಂಚನ ಜಾಯತೆ ತಂ ಕಥಂ ಬೋಧಯೇತ್ ಶಾಸ್ತ್ರಂ ಲೋಷ್ಟಂ ನರಸಮಾಕೃತಿಂ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. 38ನೇ ಶ್ಲೋಕ. ಇದಕ್ಕೆ ಗುರುಗಳ ವ್ಯಾಖ್ಯಾನ ಓದ್ತೇನೆ ನೋಡಿ. 318ನೇ ಪುಟ. ರಾಮ ರಾಮ. ನ ತರಾಮ್ ಅಬೋಧಕತ್ವಂ ನಾಸ್ತಿ. ನ ತರಾಮ್, ನಾಟ್ ಅಟ್ ಆಲ್, ನೆವರ್. ಶಾಸ್ತ್ರಕ್ಕೆ ಅನವಬೋಧಕತ್ವ,
ಅಬೋಧಕತ್ವ ಎನ್ನುವಂತಹದ್ದು ನತರಾಂ ಇಲ್ಲವೇ ಇಲ್ಲ. ಬಾ, ವೇದಾಂತ ಶಾಸ್ತ್ರವನ್ನ ಶಮದಮಾದಿ ಸಂಪನ್ನನಾಗಿ ಚಿತ್ತ ಶುದ್ಧಿಯುಳ್ಳವನಾಗಿ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರುಗಳಿಂದ ಶ್ರವಣ ಮಾಡುತ್ತಾ ಬಂದರೆ ಬ್ರಹ್ಮಜ್ಞಾನ 100% ಆತ್ಮ ಸ್ವರೂಪ ಅರ್ಥವಾಗುತ್ತೆ. ಅನವಬೋಧಕತ್ವ ಅಬೋಧಕತ್ವ ಎನ್ನುವಂತಹದ್ದು ಶಾಸ್ತ್ರಕ್ಕೆ ಇಲ್ಲವೇ ಇಲ್ಲ. ಎಷ್ಟು ಚೆನ್ನಾಗಿ ಬರೀತಾರೆ ಗುರುಗಳು. ತದೇವಂ ಅನುವಾದಕತ್ವ ವಿಪರೀತ ಬೋಧಕತ್ವ ಸಂಶಯಿತ ಬೋಧಕತ್ವಾನ ನಿರಾಸೆ ಅಪಿ ಅಬೋಧಕತ್ವ ರೂಪಂ ಅಪ್ರಾಮಾಣ್ಯಂ ಸ್ಯಾತ್ ಇತ್ಯಾಶಂಕಮಾನಂ ಉಪಹಸನ್ನಾಃ ಸಮನಂತರ ಶ್ಲೋಕಃ ಇತ್ಯಾಹ ಭಗವಾನ್ ಸುರೇಶ್ವರಾಚಾರ್ಯ. ಎಷ್ಟು ಚೆನ್ನಾಗಿ ಬರೀತಾರೆ ಗುರುಗಳು. ನಮ್ ಭ್ರಮೆ, ನಮ್ಗೇನ್ ಯೋಗ್ಯತೆ ಗುರು ಹೋಗಿಕ್ಕೆ. ಸೂರ್ಯ ಬಹಳ ದೊಡ್ಡವನಪ್ಪ, ಎಲ್ಲರಿಗೂ ಬೆಲೆ ಕೊಡ್ತಾ ಇದ್ದೆ ಅಂತ ಥ್ಯಾಂಕ್ಸ್ ಅಂದ್ರೆ ಥ್ಯಾಂಕ್ಸ್ ಅಂತಾನೆ, ವೆಲ್ಕಮ್ ಅಂತಾನೆ. ಸೂರ್ಯನನ್ನ ಹೊಗಳುತ್ತಾ ಅವನಿಗೆ ಸರ್ಟಿಫಿಕೇಟ್ ಕೊಡುವಂತವರು ಮೂರ್ಖರು. ಅದೇ ರೀತಿಯಲ್ಲಿ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಬರೆದಿರುವ ಕ್ಲೇಶಾಪಹರಣಿ ವ್ಯಾಖ್ಯಾನವನ್ನು ಓದ್ತಾ ಓದ್ತಾ ಸಂತೋಷದಿಂದ ತುಂಬಾ ಚೆನ್ನಾಗಿದೆ, ಗುರುಗಳು ಚೆನ್ನಾಗಿ ಬರೆದಿದ್ದಾರೆ ಅಂತ ಸರ್ಟಿಫಿಕೇಟ್ ಕೊಟ್ರೆ ಗುರುಗಳು ಸಂತೋಷ ಪಡ್ತಾರೆ, ನಗ್ತಾರೆ, ಹಾಸ್ಯಾಸ್ಪದ, ಬಹಳ ಚೆನ್ನಾಗಿದೆ. ಒಟ್ಟಿನಲ್ಲಿ ಇಲ್ಲಿಗೆ ಹೀಗೆ ಶಾಸ್ತ್ರಕ್ಕೆ ಅನುವಾದಕತ್ವವಿಲ್ಲ. ಅನುವಾದಕ ಅಂದ್ರೇನು? ರಾಮಾಯಣ, ಭಾರತ, ಭಾಗವತ ಪುರಾಣ ಗ್ರಂಥಗಳಲ್ಲಿ ಹೇಳಿರುವುದನ್ನೇ ವೇದಾಂತದಲ್ಲಿ ಹೇಳಿದ್ದಾರೆ ಇಲ್ಲ. ಎಲ್ಲಿಯೂ ಹೇಳಿರದ ವೇದಾಂತ ಶಾಸ್ತ್ರವೊಂದನ್ನು ಬಿಟ್ಟು ಈ ಪ್ರಪಂಚದಲ್ಲಿ ಲಕ್ಷಾಂತರ ಶಾಸ್ತ್ರ ಗ್ರಂಥಗಳಿವೆ. ಎಲ್ಲಿಯೂ ಹೇಳಿರದ ಅನುವಾದವಲ್ಲ. ವಿಪರೀತ ಬೋಧಕತ್ವ ವಿರುದ್ಧ ಹೇಳ್ತಾ ಇಲ್ಲ. ನಾನು ನಿಜವಾಗಿ ಜೀವಾತ್ಮನಾಗಿ ನೀ ಬ್ರಹ್ಮವಾಗಿದ್ದೀಯಾ ಅಂತ ಹೇಳ್ತಾ ಇಲ್ಲ. ಶಾಸ್ತ್ರೋಪದೇಶದಲ್ಲಿ ವಿಪರೀತ ಬೋಧಕತ್ವ ಇಲ್ಲ. ಸಂಶಯಿತ ಬೋಧಕತ್ವ ಸಂಶಯವಾಗಿ ಹೇಳ್ತಾರೆ. ಒಳ್ಳೆ ಉತ್ತಮಾಧಿಕಾರಿಗಳಿಗೆ, ಜಿಜ್ಞಾಸುಗಳಿಗೆ ಕರೆಕ್ಟ್ ಹೇಳ್ತಾ ಇದ್ದ. 3 ದೋಷ ಇಲ್ಲ. 1 ಅನುವಾದಕತ್ವ, 2 ವಿಪರೀತ ಬೋಧಕತ್ವ, 3 ಸಂಶಯದ ಬೋಧಕ. ಈ 3 ದೋಷವಿಲ್ಲ ಎಂದು ನಿರಾಸೆ ತಳ್ಳಹಾಕಿದ್ರು ಸಹಿತ ಪೂರ್ವ ಪಕ್ಷ ಹೇಳ್ತಾ ಇದ್ದಾನೆ ಅಬೋಧಕತ್ವ ಉಂಟು. 4ನೇ ದೋಷ. ಅಬೋಧಕತ್ವ ರೂಪಸ್ಯ ರೂಪಂ ಅಪ್ರಾಮಾಣ್ಯಂ ಸ್ಯಾತ್. ವೇದಾಂತ ಶಾಸ್ತ್ರವನ್ನು ನಾವೇ ಓದ್ಕೋತಾ ಇದ್ರೆ ಅರ್ಥ ಆಗೋದಿಲ್ವಲ್ಲ ಅಂದ್ರೆ ನೀನೇ ಓದ್ಕೋಬೇಡ, ಓದ್ಲೇಬೇಡ. ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್. ನೀನ್ ಅಮೇರಿಕಾದಲ್ಲಿ ಇರ್ಬೋದು, ಬೆಂಗಳೂರಿಗೆ ಬಾ, ರೂಮ್ ಮಾಡ್ಕೋಬಹುದು. ಏನ್ ಸುಲಭನೇ? ನಾವು BE ಮಾಡ್ಕೊಂಡು ಅಮೇರಿಕಾದ MS ಮಾಡ್ಬೇಕು ಅಂದ್ರೆ ಅಲ್ಲಿಗೆ ಹೋಗುದಿಲ್ವಾ? ಅಲ್ಲೆಲ್ಲೋ ಉಳ್ಕೊಂಡು ಏನೋ ಕೆಲಸ ಮಾಡ್ಕೊಂಡು ಮಾನ ಮರ್ಯಾದೆಯನ್ನ ಹರಾಜ್ ಹಾಕೊಂಡು ಹೋಟ್ಲಲ್ಲಿ ಪಾತ್ರೆ ತುಡ್ಕೊಂಡು ಓದ್ತೇವೆ. ಯಾಕೆ ಬೇಕು? ಅದೇ ತರ ಬ್ರಹ್ಮಜ್ಞಾನ ಬೇಕಾ? ಯಾರು ಬ್ರಹ್ಮಜ್ಞಾನಿಗಳು ಹೋದವ್ರ ಹತ್ರಕ್ಕೆ ನಮಸ್ಕಾರ ಆಗು, ನಾಳೆ ಬಾ ಅಂತಾರೆ, ನಾಳೆ ಹೋಗು, ನಾಡಿದ್ದು ಬಾ ಅಂತಾರೆ, ನಾಡಿದ್ದು ಹೋಗು. ಅವ್ರು ಹೇಳಿದಂತೆ ಕೇಳಬೇಕೆ ಬರ್ತವೆ, ನಾವು ಅವ್ರು ಆರ್ಡರ್ ಮಾಡಬಾರ್ದು. ಅಬೋಧಕತ್ವ ರೂಪವಾಗಿರುವ ಅಪ್ರಾಮಾಣ್ಯವಿರಬಹುದಲ್ಲ ಎಂದು ಆಶಂಕಮಾನಂ ಮುಮುಕ್ಷಂ, ಆಶಂಕಮಾನಂ ಮನುಷ್ಯಂ, ಶಂಕೆ ಪಡುತ್ತಿರುವಂತಹ ಮನುಷ್ಯನನ್ನ ಉಪಹಸನ್, ರಿಡಿಕ್ಯೂಲ್ಸ್, ಅಯ್ಯೋ ದಡ್ಡ, ಅರ್ಥವಾಗುವಂತೆ ನೀನೇ ಬ್ರಹ್ಮ ಅಂತ ನಾವು ವಿವರವಾಗಿ ಹೇಳ್ತಾ ಇದ್ದೇವೆ, ಸಾಕ್ಷ್ಯ ಸ್ವರೂಪ ತೋರಿಸ್ತಾ ಇದ್ದೇವೆ, ತೋರಿಸಿದ್ರು ಕೂಡ ನಂಗೆ ಅರ್ಥವಾಗ್ತಾ ಇಲ್ಲ ಸ್ವಾಮಿ ಅಂತಂದ್ರೆ ಎಂತ ದಡ್ಡ. ಅವನನ್ನ ಉಪಹಾಸ್ಯ ಮಾಡುತ್ತಾ ಸಮನಂತರ ಶ್ಲೋಕವೇ ಹೇಳ್ತಾ ಇದ್ದೇವೆ.
ಅನಬಬೋಧ. ಎಷ್ಟು ಜನ ಬರೀತಾನೆ ಗುರುಗಳು. ಗುರುಗಳಿಗೆ ಗುರುಗಳೇ ಸಾಟಿ. ಬೋಧೇಪೀತಿ ತತ್ವಮಸಿ ಇತಿ ನಿತ್ಯಬೋಧ ಸ್ವರೂಪ ಏವ ಹಿ ಆತ್ಮ ಸಮುಪದಿಶ್ಯತೆ. ತತ್ವಮಸಿ ಎನ್ನುವಂತಹ ವಾಕ್ಯದಲ್ಲಿ ನೀನು ದೇವೇಂದ್ರನಾಗಿದ್ದೀಯ ಹೇಳ್ತಾ ಇಲ್ಲ, ನೀನೇ ಶಚಿ ದೇವಿಯಾಗಿದ್ದೀಯ ಹೇಳ್ತಾ ಇಲ್ಲ, ನೀನೇ ಶೃಂಗೇರಿ ಶಾರದಾ ದೇವಿಯಾಗಿದ್ದಿ. ಯಾವುದೇ ಯಾವ ಸೋಪಾಧಿಕ ದೇವರುಗಳನ್ನು ಹೇಳ್ತಾ ಇಲ್ಲ. ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ನಿತ್ಯಬೋಧ ಸ್ವರೂಪ ಏವ ಆತ್ಮ. ನೀನು ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ ಸ್ವರೂಪನಾದ ಆತ್ಮನಾಗಿದ್ದೀಯ ಅಂತ ಹೇಳ್ತಾ ಇದೆ. ಹೌದು, ಏನು ಆಶ್ಚರ್ಯವಿಲ್ವಲ್ಲ. ತತ್ರ ಬೋಧೇಪಿ ಶಾಸ್ತ್ರ ಹೇಳ್ತಾ ಇದೆ. ಇಲ್ಲಿ ಅನುಭವದಲ್ಲಿ ಇದ್ದರು ಅನುಭವೇ ಅಪಿ, ಅನುಭವದಲ್ಲಿ ತೋರಿಸ್ತಾ ಇದ್ದಾರೆ. ತೋರಿಸಿದ್ರು ಕೂಡ ಬೋಧ ಅನುಭವ ನನ್ಗೆ ಅರ್ಥವಾಗ್ತಾ ಇಲ್ಲ. ಸಾಕ್ಷ್ಯ ಸ್ವರೂಪ ನೀನು ಅಂತ ಹೇಳಿದ್ರು ಕೂಡ ನಂಗೆ ಅರ್ಥವಾಗ್ತಾ ಇಲ್ಲ ಅಂತ ವದನ್ನ ಯಾವ ದಡ್ಡ ಹೇಳುತ್ತಿದ್ದಾನೆಯೋ ಅವನು ದೀಪೇ ಪ್ರಕಾಶೋ ನಾಸ್ತಿ. ದೀಪ ಏನೋ ಉರಿತಾ ಇದೆ, ಆದ್ರೆ ಪ್ರಕಾಶ ಬಂದಿಲ್ಲ. ಸೂರ್ಯನಿಂದ ಬೆಳಗ್ತಾ ಇದ್ದಾನೆ, ಆದರೆ ಕತ್ತಲೆ ಹೋಗಿಲ್ಲ ಅಂತ ಹೇಳುವಂತೆ ವ್ಯಾಹತ ವಚಃ. ವ್ಯಾಹತಂ ವಚನಂ ಯಸ್ಯ. ವ್ಯಾಹತ ಅಂದ್ರೆ ಸೆಲ್ಫ್ ಕಾಂಟ್ರಡಿಕ್ಟರಿ, ತನ್ನ ಮಾತಿಗೆ ವಿರುದ್ಧವಾಗಿ ತಾನು ಹೇಳ್ತಾ ಇದ್ದಾನೆ. ನಹಿ ಅನುಭವೇ ಪ್ರಕಾಶ ರೂಪೇ ಅನುಭವ ಪ್ರಕಾಶ ಕರ್ತವ್ಯ ಇತಿ ಆಕಾಂಕ್ಷಾ ಅಸ್ತಿ. ಅನುಭವ ಸ್ವರೂಪನಾದ ಆತ್ಮನಲ್ಲಿ ಅನುಭವವನ್ನ ಮಾಡಿಕೊಳ್ಳಬೇಕು ಅನ್ನುವಂತ ಆಕಾಂಕ್ಷೆ ಇಲ್ಲ. ಚಟ್ನಿಯನ್ನ ಮಾಡಬೇಕು, ಹುಳಿ ಮಾಡಬೇಕು, ಗೊಜ್ಜನ್ ಮಾಡಬೇಕು, ಚಿತ್ರಾನ್ನ ಮಾಡಬೇಕು, ಅನುಭವ ಇದ್ದೇ ಬಿಡಿ. ಇರುವ ಅನುಭವವನ್ನ ತಿಳ್ಕೊಳ್ಬೇಕೇ ಹೊರತುವೆ ಅಲ್ಲಿ ಕರ್ತವ್ಯ ಪ್ರಶ್ನೆಯೇ ಇಲ್ಲ. ವೇದಾಂತದಲ್ಲಿ ವಸ್ತು ತಂತ್ರಜ್ಞಾನದ ಮಹತ್ವ ಯಾರು ಹೇಳ್ತಾ ಇಲ್ಲ. ಇದನ್ನು ಹೇಳ್ಬೇಕಾದ್ರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಮಾತ್ರ ತಿಳ್ಕೊಂಡಿದ್ದಾರೆ. ಏವಂ ವಾಕ್ಯ ಜ್ಞಾನೇ ಅನುವಾದಕತ್ವ ವಿಪರೀತ ಬೋಧಕತ್ವಾದಿ ಸರ್ವ ಅಪ್ರಾಮಾನ್ಯ ಕಾರಣಾಭಾವೇ. ವೇದಾಂತ ವಾಕ್ಯದಲ್ಲಿ ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಸರ್ವಂ ಖಲ್ವಿದಂ ಬ್ರಹ್ಮ, ಬ್ರಹ್ಮೈವೇದಂ ವಿಶ್ವಂ, ಆತ್ಮೈವೇದಂ ವಿಶ್ವಂ, ನೇಹ ನಾನಾಸ್ತಿ ಕಿಂಚನ, ಈಶಾವಾಸ್ಯಮಿದಂ ಸರ್ವಂ, ವಾಸುದೇವ ಸರ್ವಂ ಇತ್ಯಾದಿ ವೇದಾಂತ ವಾಕ್ಯ ಜ್ಞಾನದಲ್ಲಿ ಅನುವಾದಕತ್ವ, ವಿಪರೀತ ಬೋಧಕತ್ವ ಮುಂತಾಗಿರುವ ಯಾವ ಅಪ್ರಾಮಾಣ್ಯವೂ ಇಲ್ಲ. ಸರ್ವ ಅಪ್ರಾಮಾಣ್ಯ ಕಾರಣಾಭಾವೇ. ಅಪ್ರಾಮಾಣ್ಯಕ್ಕೆ ಅಪ್ರಮಾಣ ಅಂತ ಹೇಳುವುದಕ್ಕೆ ಏನೇನು ಕಾರಣ ಉಂಟು ಯಾವುದು ಇಲ್ಲದಿರುವುದರಿಂದ ಕಿಮಿತಿ ಅನ್ವಯ ವ್ಯತಿರೇಕೋಪ್ಯಾಶ್ರಯತೆ. ಹೀಗಿರ್ಬೇಕಾದ್ರೆ ಅನ್ವಯ ವ್ಯತಿರೇಕ ತರ್ಕ ಯಾಕೆ ಬೇಕು ಎಂದು ಶಂಕೆ ಮಾಡಬಾರದು. ಯತಃ ಅಜ್ಞಾನ ಸಂಶಯಾದಿ ಪ್ರತಿಬದ್ಧಯೋ ಪದಾರ್ಥಯೋ ನ ಕಸ್ಯಚಿದಪಿ ವಾಕ್ಯೇನ ತತ್ವವಿಜ್ಞಾನಂ ಜಾಯತೆ. ಅಜ್ಞಾನ ಸಂಶಯ ಜ್ಞಾನ ಇದರಿಂದ ಮುಚ್ಚಲ್ಪಟ್ಟಿರುವ ಪದಾರ್ಥಗಳಿಗೆ ಯಾರಿಗೂ ಜ್ಞಾನ ಉಂಟಾಗುವುದು ಸಾಧ್ಯವಿಲ್ಲ. ನಿರಸ್ತೇತು ಪ್ರತಿಬಂಧೆ. ಆತ್ಮತತ್ವವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಯಾವುದು ಪ್ರತಿಬಂಧವಾಗಿದೆ, ಅಡ್ಡಿಯಾಗಿದೆಯೋ ಅಂತ ಅಡ್ಡಿಯನ್ನ ನಿರಸ್ತೆ ತಳ್ಳಿ ಹಾಕಿಬಿಟ್ರೆ ಎಷ್ಟು ಚೆನ್ನಾಗಿದೆ. ಆಗ ವಿಪರೀತ ಬೋಧಕತ್ವಾದಿ ಶಂಕಾ ಅಸಂಭವ ವಿರುದ್ಧವಾಗಿ ಶಾಸ್ತ್ರ ತಿಳಿಸುತ್ತದೆ ಮುಂತಾಗಿರುವ ಅಪ್ರಾಮಾಣ್ಯ ಅವಕಾಶವಿಲ್ಲ. ಚೇತಾವತ್ತು ಇಹ ಪ್ರತಿಪಾದಿತಂ ಇಷ್ಟನ್ನೇ ತಿಳಿಸ್ಕೊಟ್ಟಿದ್ದಾರೆ. ತಥಾ ಹಿ ಭಾಷ್ಯಕಾರ ವಚನಂ ಬ್ರಹ್ಮಸೂತ್ರ ಭಾಷ್ಯಕಾರ
ಶಾಂಕರ ವಚನಂ. ಬ್ರಹ್ಮಸೂತ್ರ ಭಾಷ್ಯವನ್ನ ಬರೆದಿರುವ ಭಗವತ್ಪಾದ ಶಂಕರಾಚಾರ್ಯರ ವಾಕ್ಯವಿದೆ ನೋಡಿ. ನೈಷಮ್ಯ ಸಿದ್ಧಿಗೆ ವ್ಯಾಖ್ಯಾನ ಮಾಡುವ ಸುಸಂದರ್ಭದಲ್ಲಿ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಕಣ್ಣು ಬ್ರಹ್ಮಸೂತ್ರ ಶಾಂಕರ ಭಾಷ್ಯಕ್ಕೆ ಹೋಯ್ತು. ಇದಕ್ಕೆ ಹೆಸರು ಸಮನ್ವಯಕರ್ತ ಆಚಾರ್ಯ. ನನಗೆ ಪರಮಾನಂದವಾಗ್ತಾ ಇದೆ, ಪರಮಾಶ್ಚರ್ಯ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳು ಕಾಮ ಭಗವಾನ್ ಸುರೇಶ್ವರಾಚಾರ್ಯರವರ ನೈಷಮ್ಯ ಸಿದ್ಧಿ ಗ್ರಂಥಕ್ಕೆ ಕಾಮ ಸುಗಮ ವ್ಯಾಖ್ಯಾನವನ್ನ ಬರೆಯುವಾಗ ಕಾಮ ತೈತ್ರೇಯ ಭಾಷ್ಯ ವಾರ್ತಿಕದಿಂದಲೂ ಸಂಬಂಧ ವಾರ್ತಿಕದಿಂದಲೂ ಬೃಹದ್ ವಾರ್ತಿಕದಿಂದಲೂ ಅನೇಕ ವಾಕ್ಯಗಳನ್ನ ಆರಿಸ್ಕೊಂಡಿದ್ದಾರೆ. ಉಪದೇಶ ಶಾಸ್ತ್ರೆಯಿಂದ ಪ್ರಸ್ಥಾನತ್ರಯ ಶಾಂಕರ ಭಾಷ್ಯ ಗ್ರಂಥಗಳಿಂದ ಪ್ರಮಾಣ ವಾಕ್ಯಗಳನ್ನ ಉದ್ಧರಿಸಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಯಾರು ಹೇಳ್ಬೇಕ್ರಿ ಇದು? ಯಾರಿಗೂ ಗೊತ್ತಿಲ್ಲ. ನಿಜವಾಗಿ ಹೇಳ್ತೇನೆ, ಉಪನ್ಯಾಸ ಮಾಡ್ತಾರೆ ವಿದ್ವಾಂಸರು, ಆಳವಾದ ಜ್ಞಾನ ಯಾರಿಗೂ ಇಲ್ಲ. ತಥಾ ಹಿ ಭಾಷ್ಯಕಾರ ವಚನಂ ಬ್ರಹ್ಮಸೂತ್ರ ಭಾಷ್ಯೆ ಯತ್ರ ಯೇಷಾಂ ಏತೌ ಪದಾರ್ಥೌ ಅಜ್ಞಾನ ಸಂಶಯ ವಿಪರ್ಯಯ ಪ್ರತಿಬದ್ಧೌ ತೇಷಾಂ ತತ್ವಮಸೀತ್ಯೇತತ್ ವಾಕ್ಯಂ ಸ್ವಾರ್ಥೆ ಪ್ರಮಾಂ ನೋತ್ಪಾದಯಿತುಂ ಶಕ್ನೋತಿ ಇತಿ ಪದಾರ್ಥ ಜ್ಞಾನ ಪೂರ್ವಕತ್ವಾತ್ ವಾಕ್ಯಾರ್ಥ ಜ್ಞಾನಸ್ಯ ಇತಿ ಅಧಸ್ತಾತ್ ಇತ್ಯತಃ ತಾನ್ ಪ್ರತಿ ಯೇಷ್ಟವ್ಯಃ ಪದಾರ್ಥ ವಿವೇಕ ಪ್ರಯೋಜನ ಶಾಸ್ತ್ರ ಯುಕ್ತಿ ಅಭ್ಯಾಸ ಇತಿ. ಒಂದೇ ವಾಕ್ಯ. ಶಂಕರರಿಗಿಂತ ಸ್ವಾಮೀಜಿ, ಸ್ವಾಮೀಜಿಗಿಂತ ಹೆಂಗ ಒಬ್ಬರಿದ್ದು ಜ್ವರ ಇದೆ. ಇಬ್ಬರ ಮಧ್ಯೆ ಸಿಕ್ಕಾಕೊಂಡ್ಬಿಟ್ರೆ ನಾವು ಬ್ರಹ್ಮಜ್ಞಾನಿಗಳಾಗಿರ್ತೇವೆ. ಯೇಷಾಂ ಮುಮುಕ್ಷೂಣಾಂ ಯೇಷಾಂ ಜಿಜ್ಞಾಸೂನಾಂ ಏತೌ ಪದಾರ್ಥೌ ತತ್ವಮಸಿ ಇತ್ಯತ್ರ ತತ್ವಂ ಪದಾರ್ಥೌ. ಇದು ತತ್ವಮಸಿ ವಾಕ್ಯಾರ್ಥ ವಿಚಾರ. ತತ್ವಮಸಿ ಅಂತ ಹೇಳ್ತಾ ಇದೆ ಶ್ರುತಿ. 3 ಪದ, ಅಸಿ ಪದ, ಕ್ರಿಯಾಪದ ಬಿಚ್ಚುಬಿಡಿ. ತತ್ಪದ, ತ್ವಂಪದ. ತತ್ವಂ ಅನ್ನುವಂತ 2 ಪದಾರ್ಥಗಳು ಅಜ್ಞಾನ ಸಂಶಯ ವಿಪರ್ಯಯದಿಂದ ಅಡ್ಡಿ ಮಾಡಲ್ಪಟ್ಟಿವೆ. 2 ವಾಕ್ಯ 2 ಪದವನ್ನು ನೋಡ್ದ, ಅರ್ಥವಾಗಲಿಲ್ಲ. ಸಂಶಯವಾಗಿ ಅರ್ಥವಾಯಿತು, ವಿರುದ್ಧವಾಗಿ ತಿಳ್ಕೊಂಡ. ನಾನೇ ಬ್ರಹ್ಮ ಅಂದ್ರೆ ಈ ದೇಹವೇ ಬ್ರಹ್ಮ. ಊಟ ತಿಂಡಿ ಮಾಡ್ತಾ ಇರ್ಬೇಕು, ಎಲೆ ಮಾತಾ ತೆಗೀಬಾರ್ದು. ಯಾಕೆ? ಶಾಸ್ತ್ರ ಹೇಳ್ತಾ ಇದೆ. ತಪ್ಪು ಅರ್ಥ ಮಾಡ್ಕೊಂಡು ತತ್ವಂ ಪದಗಳನ್ನು ಸರಿಯಾಗಿ ತಿಳಿದುಕೊಳ್ಳುವುದಿಲ್ಲವೋ ಅಂಥವರಿಗೆ ತತ್ವಮಸಿ ತದ್ವಾಕ್ಯಂ, ತತ್ವಮಸಿ ಎನ್ನುವಂಥ ಈ ವಾಕ್ಯವು ಸ್ವಾರ್ಥೆ ತನ್ನ ವಿಷಯದಲ್ಲಿ ಪ್ರಮಾಂ ಸಮ್ಯ ಜ್ಞಾನವನ್ನ ಉತ್ಪಾದಯಿತು ಶಕ್ತ. ತತ್ವಂ ಪದಗಳನ್ನು ಕೇಳ್ದ, ಸರಿಯಾಗಿ ಅರ್ಥವಾಗಲಿಲ್ಲ. ವಿಶೇಷಣ ವಿಶೇಷ ಭಾವದಿಂದ, ಲಕ್ಷಣ ಲಕ್ಷ್ಯ ಭಾವದಿಂದ ಅರ್ಥ ಮಾಡ್ಕೋಬೇಕಾಗಿತ್ತು, ಅರ್ಥವಾಗಲಿಲ್ಲ. ಅಂಥವನಿಗೆ ತತ್ವಮಸಿ ಎನ್ನುವಂತಹ ವಾಕ್ಯದಿಂದ ಶಾಸ್ತ್ರವು ಪ್ರಮಾಣ ಜ್ಞಾನವನ್ನ ಉಂಟು ಮಾಡುವುದಿಲ್ಲ. ಯಾಕೆ ಅಂದ್ರೆ ಯಾವಾಗ ಇವರಿಗೆ ತತ್ವಂ ಪದಗಳಿಗೆ ಅರ್ಥವಾಗಲಿಲ್ವಾ, ಇನ್ನು ತತ್ವಮಸಿ ಎನ್ನುವಂತಹ ವಾಕ್ಯಕ್ಕೆ ಅವಾಕ್ಯಾರ್ಥ ಜ್ಞಾನವಾಗುತ್ತದೆಯೇ? ಇಲ್ಲ. ನಮಗೆ ವಾಕ್ಯಾರ್ಥ ಜ್ಞಾನ ಉಂಟಾಗುವುದು ಪದಾರ್ಥ ಜ್ಞಾನದ ಮೂಲಕ. ಪದಾರ್ಥ ಜ್ಞಾನ ಪೂರ್ವಕತ್ವಾತ್ ವಾಕ್ಯಾರ್ಥ ಜ್ಞಾನಸ್ಯ. ನೋಡಿದ್ರ, ಹುಣಸೆ ಹಣ್ಣನ್ನ ತೊಂಬಂದು ಪಾಪ ಕನ್ನಡ ಹೇಳಿದ. ವಾಟ್? ಹುಣಸೆ ಹಣ್ಣನ್ನ ವಾಟ್ ಅಂತಾನೆ. ಹುಣಸೆ ಹಣ್ಣು ಕಣ ಅಂತ ಅರ್ಥವಾಗಲಿಲ್ಲ. 2 ಪದಗಳಿಗೂ ಅರ್ಥವಾಗಲಿಲ್ಲ.
ಅಂಗಡಿ ಹೋದ, ಸಕ್ಕರೆ ತಂದ್ಬಿಟ್ಟ. ಯಾಕೆ? ಹುಣಸೆಹಣ್ಣು ಅರ್ಥವಾಗಿಲ್ಲ. ಯಾರಿಗೆ ತತ್ವಂ ಅನ್ನುವಂತಹ ಎರಡೂ ಪದಗಳಿಗೆ ಸರಿಯಾಗಿ ಅರ್ಥವಾಗಿಲ್ಲವೋ ಅಂಥವರಿಗೆ ತಾನ್ ಪ್ರತಿ ಏಸ್ತವ್ಯ ಬೇಕು. ಏಸ್ತವ್ಯ ಅಂದ್ರೆ ರಿಕ್ವೈರ್ಡ್. ಏನ್ ಬೇಕು? ಪದಾರ್ಥ ವಿವೇಕ ಪ್ರಯೋಜನ ಶಾಸ್ತ್ರಯುಕ್ತಿ. ಅಂಥವರಿಗೆ ಶ್ರವಣ, ಮನನ, ನಿಧಿಧ್ಯಾಸನ, ಅನ್ವಯ ವ್ಯತಿರೇಕ ಎಲ್ಲವೂ ಬೇಕು. ಯಾಕೆ? ಪದಾರ್ಥ ವಿವೇಕ ಮಾಡಿಕೊಳ್ಳುವುದಕ್ಕಾಗಿ ಎಂದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ ಬ್ರಹ್ಮಸೂತ್ರ ಭಾಷೆಯಲ್ಲಿ ಬರೆದಿದ್ದಾರೆ. ಕಥಂ ತರ್ಹಿ ಶಾಸ್ತ್ರಸ್ಯ ಅವಬೋಧಕತ್ವ ವ್ಯಪದೇಶ ಇತಿ ಶಂಕಮಾನಸ್ಯ ಉತ್ತರಂ ಪ್ರಾಗೇವ ದತ್ತಂ ದ್ವಿತೀಯಾಧ್ಯಾಯೇ ಅವಿದ್ಯಾಮಾತ್ರತ್ವಂ ಇತ್ಯತ್ರ. ಚೆನ್ನಾಗಿದೆ. ಹಾಗಾದರೆ ಕಥಂ ತರ್ಹಿ ಶಾಸ್ತ್ರಸ್ಯ ಅವಬೋಧಕತ್ವ ವ್ಯಪದೇಶ, ಶಾಸ್ತ್ರವು ತತ್ತಮಸಿ ಸ್ವರೂಪವನ್ನ ತಿಳಿಸುತ್ತದೆ ಎನ್ನುವುದಕ್ಕೆ ಏನ್ ಪ್ರಾಮಾಣ್ಯ, ಹೇಗೆ ಒಪ್ಕೊಳ್ಬೇಕು ಎಂದು ಶಂಕಮಾನಸ್ಯ ಸಂಶಯ ಪಡುವಂತವನಿಗೆ ಉತ್ತರವನ್ನ ಹಿಂದೆಯೇ 2ನೇ ಅಧ್ಯಾಯದಲ್ಲಿ ಈ 105ನೇ ಶ್ಲೋಕದಲ್ಲಿ ಅವಿದ್ಯಾನಾಶ ಮಾತ್ರಂತು ಎನ್ನುವಂತಹ ಶ್ಲೋಕದಲ್ಲಿ ಹೇಳಿಬಿಟ್ಟಿದ್ದೇವೆ. ತತ್ ಈ ದೃಶೇ ಬೋಧೇಪಿ ಇಂಥ ಅನುಭವವಾಗ್ತಾ ಇದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಸಾಕ್ಷ್ಯ ಸ್ವರೂಪ ಅರ್ಥವಾಗಿದೆ. ಅರ್ಥವಾಗಿಲ್ಲ ಅಂತ ಯಾರು ಹೇಳುವಾಗಿಲ್ಲ. ಎಚ್ಚರ ಅಂತ ತೋರ್ತಾ ಇದೆ. ಹೌದೇನಪ್ಪ? ಹೌದು. ಎಚ್ಚರ ಹೋಯ್ತು, ಕನಸು ಬಂತು, ಕನಸು ಅಂತ ತೋರ್ತಾ ಇದೆ. ಹೌದಾ? ಹೌದು. ಕನಸು ಹೋಯ್ತು, ಗಾಢ ನಿದ್ರೆ ಬಂತು, ಗಾಢ ನಿದ್ರೆ ಹೋಯ್ತು. ಎಚ್ಚರ ಬಂದದ್ದನ್ನು, ಕನಸು ಬಾರದಿರುವುದನ್ನು, ಕನಸು ಬಂದಾಗ ಎಚ್ಚರ ಹೋಗುವುದನ್ನು, ಸುಷುಪ್ತಿ ಬಂದಾಗ ಎಚ್ಚರ ಇಲ್ಲದಿರುವುದನ್ನ ಎಲ್ಲರೂ ಕಂಡಿದ್ದಾರೆ. ನಂಗೆ ಅನುಭವನೇ ಆಗ್ತಾ ಇಲ್ಲ ಅನ್ಬಿಟ್ರೆ ಮಣ್ಣು ಮುದ್ದೇನೆ ಅವನು, ನನ್ಗೆ ಸುಷುಪ್ತಿ ಅನುಭವನೇ ಇಲ್ಲ ಸಾರ್. ನಿದ್ದೆ ಮಾಡ್ತಾ ಇಲ್ವಾ? ನಿದ್ದೆ ಮಾಡ್ತೇನೆ, ಅನುಭವ ಇಲ್ಲ ಅಂದೇನು? ನಿದ್ರೆಯೇ ಅನುಭವ. ಅಂತ ದಡ್ಡನ ಹೆಸರು ಮಣ್ಣು ಮುದ್ದೆ ಏನ್ಬಿಟ್ರು. ಈದೃಶೇ ಬೋಧೇಪಿ, ಎಷ್ಟು ಜನ ಇಂಥ ಆತ್ಮಾನುಭವವು ಇದ್ದರೂ ಅನವಬೋಧಕತ್ವಂ ನಂಗೆ ಅರ್ಥವಾಗಿಲ್ಲ, ಗೊತ್ತಾಗ್ತಾ ಇಲ್ಲ ಅಂತ ಯಾವ ಮನುಷ್ಯ ಹೇಳುತ್ತಾನೋ ಅವನಿಗೆ ಹೆಸರು ಜಡಂ. ಅವನು ಕಲ್ಲು ಬಂಡೆ. ಯದಿ ಶಾಸ್ತ್ರಂ ನಾವಬೋಧಯೇತ್, ಅಂತ ಕಲ್ಲು ಬಂಡೆಗೆ ಶಾಸ್ತ್ರ ತತ್ವಮಸಿ ಅಂತ ಹೇಳಿದರು ಅರ್ಥವಾಗಿಲ್ಲ ಅಂದ್ರೆ ಅದು ಕಲ್ಲು ಬಂಡೆ ದೋಷವೇ ಹೊರತು ಶಾಸ್ತ್ರದ ದೋಷವಲ್ಲ. ಶಾಸ್ತ್ರಂ ನಾವಬೋಧಯತಿ, ಶಾಸ್ತ್ರವು ತಿಳಿಸುತ್ತಿಲ್ಲ ಅಂದರೆ ತದಾ ನೈಷಃ ಶಾಸ್ತ್ರಾಪರಾಧ. ದಿಸ್ ಇಸ್ ನಾಟ್ ದಿ ಫಾಲ್ಟ್ ಆಫ್ ದ ಶಾಸ್ತ್ರ. ಇದು ಶಾಸ್ತ್ರದ ಅಪರಾಧವಲ್ಲ. ಸೂರ್ಯನು ಪ್ರಪಂಚವನ್ನೇ ಬೆಳಗುತ್ತಾ ಕತ್ತಲೆಯನ್ನು ದೂರ ಮಾಡಿ ಎಲ್ಲರಿಗೂ ಅನುಗ್ರಹ ಮಾಡಿದ. ಕಳ್ಳ ಅಂತಾನೆ ಸೂರ್ಯ ಪ್ರಕಾಶವಿಲ್ಲ, ಕತ್ತಲೆ ಹೋಗ್ತಾ ಇಲ್ಲ ಅಂದ್ರೆ ಅದು ಆ ಅಂಧನ ದುರದೃಷ್ಟ, ಆ ಕುರುಡನ ಅಪರಾಧವೇ ಹೊರತು ಸೂರ್ಯ ಅಪರಾಧವಲ್ಲ. ಬಹಳ ಚೆನ್ನಾಗಿ ಅದೇ ರೀತಿಯಲ್ಲಿ ಈ ಭೂಮಿಯ ಮೇಲಿರುವ 1,000 ಕೋಟಿ ಮಾನವರಿಗೂ ಬ್ರಹ್ಮಜ್ಞಾನವಾಗುತ್ತೆ. ವೇದಾಂತ ಅರ್ಥವಾಗುತ್ತೆ. ಕೇಳ್ಬೇಕು. 1-2 ದಿನ ಕೇಳ್ಬಿಟ್ಟು ಅರ್ಥವಾಗಿಲ್ಲ ಸಿನಿಮಾ ನೋಡಿ ಕೊಟ್ಟೋದ್ರೆ ಏನ್ರಿ ಪ್ರಯೋಜನ? ನಾನು ಹೇಳ್ತಾ ಇರ್ತೇನೆ, ಸುಮ್ಮನೆ ನಾನು ಮುಮುಕ್ಷು ಅಂದ್ಬಿಟ್ಟು ಜುಟ್ಟು ಬಿಟ್ಕೊಂಡ್ಬಿಟ್ಟ ಮುಮುಕ್ಷವಾದ, ತಲೆ ಮುಂಡನ ಮಾಡಿಸ್ಕೊಂಡ್ಬಿಟ್ಟ ಮುಮುಕ್ಷವಾದ, ಕೆಲ್ಸ ಇತ್ತು 5 ಲಕ್ಷ ರೂಪಾಯಿಂದು ಕೆಲ್ಸ ಬಿಟ್ಟು ಅವೆಲ್ಲ ಮೋಸ. ಯಾವುದು ಬೇಡ, ವ್ಯವಹಾರ ಹೇಗೋ ನೋಡ್ಕೊಂಡು ಹೋಗ್ತಾರೆ. ನಿನ್ನ ಮನಸ್ಸಿನಲ್ಲಿ ಶುದ್ಧಿ ಮಾಡಿಕೊ. ಅಂತಃಕರಣ ಶುದ್ಧಿ ಬಹಳ ಮುಖ್ಯ. ಅಂತಃಕರಣ ಶುದ್ಧಿಯಿಂದ ಹೋಗು ಗುರುವಿನ ಹತ್ರಕ್ಕೆ. ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೆ. ತಿಳ್ಕೊತಾ ಬಂದ್ರೆ ಖಂಡಿತ ಅರ್ಥವಾಗುತ್ತೆ.
ತದಾ ನೈಷಃ ಶಾಸ್ತ್ರಾಪರಾಧ, ಇದು ಶಾಸ್ತ್ರದ ಅಪರಾಧವಲ್ಲ. ನಹಿ ಅಂಧಸ್ಯ ರೂಪಾದರ್ಶನೆ ಭಾನೋರಪರಾಧ. ಅಂಧಸ್ಯ ಕುರುಡನಿಗೆ ಸೂರ್ಯನ ಬೆಳಕು ಬಂದ ಮೇಲೂ ಕೂಡ ರೂಪ ಅದರ್ಶನೆ, ನನ್ ಯಾವ ಪದಾರ್ಥವೂ ಕಾಣಿಸ್ತಾ ಇಲ್ಲ ಅಂತಾನೆ. ಕುಂಕುಮನೂ ಕಾಣಿಸ್ತಾ ಇಲ್ಲ, ಅರಿಶಿನೂ ಕಾಣಿಸ್ತಾ ಇಲ್ಲ, ಹಾಲು ಕಾಣಿಸ್ತಾ ಇಲ್ಲ, ಸಕ್ಕರೆನೂ ಕಾಣಿಸ್ತಾ ಇಲ್ಲ ಅಂತಾನೆ. ಅಲ್ಲ, ಸೂರ್ಯನ ಪ್ರಕಾಶ ಬಂದಿದೆ, ಕತ್ತಲೆ ಹೇಳ್ತಾನೆ, ಕತ್ತಲೆ ಹೋಗಿಲ್ಲ ಅಂದ್ರೆ ಇದು ಕುರುಡನ ಅಪರಾಧವೇ ಹೊರತು ಸೂರ್ಯನ ಅಪರಾಧವಲ್ಲ. ನಹಿ ಅಂಧಸ್ಯ ರೂಪದರ್ಶನೆ ಭಾನುರಪ ರೂಪಾದರ್ಶನೆ, ರೂಪದರ್ಶನೆ ಅಲ್ಲ, ಕುರುಡನು ರೂಪವನ್ನ ಕಾಣದಿರುವುದು ಆ ಅಂಧನ ಅಪರಾಧವೇ ಹೊರತು ಸೂರ್ಯನ ಅಪರಾಧವಲ್ಲ. ಇತಿ ಶಂಕನೀಯೋ ಭಕ್ತಿ, ಹೀಗಂತ ಯಾವುದೂ ಸಂಶಯ ಪಡಬಾರದು. ಆದ್ದರಿಂದ ಸ್ವರೇಶ್ವರಾಚಾರ್ಯರ ವಾಕ್ಯ ಗಟ್ ಮಾಡಿಬಿಟ್ಟಿದ್ದೇನೆ. ಬೋಧೇಪ್ಯನುಭವೋ ಯಸ್ಯ ನ ಕಥಂಚನ ಜಾಯತೆ ತಂ ಕಥಂ ಬೋಧಯೇತ್ ಶಾಸ್ತ್ರಂ ಲೋಷ್ಟಂ ನರಸಮಾಕೃತಿಂ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ನಾವ್ಯಾರೂ ಕೂಡ ಮಣ್ಣಿನ ಹೆಂಟೆಯಾಗುವುದು ಬೇಡ. ವೇದಾಂತ ಶಾಸ್ತ್ರವನ್ನ ಶ್ರದ್ಧೆಯಿಂದ ಶ್ರವಣ ಮಾಡುತ್ತಾ ಮನನ ಮಾಡುತ್ತಾ ಬಂದರೆ ಎಲ್ಲರಿಗೂ ಬ್ರಹ್ಮಜ್ಞಾನ ಗ್ಯಾರಂಟಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಎಂಬಲ್ಲಿಗೆ ಇವತ್ತಿನ ಪ್ರವಚನವನ್ನ ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಏನಾದುದೋ ಕಾಣೆ ಜನಕ್ಕೆ. ಎಲ್ಲ ವೇದಾಂತಗಳು ಅಂದರೆ ಉಪನಿಷತ್ತುಗಳು ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಹ ಎಂದಿವೆ. ಎಂದರೆ, ಎಲೈ ಪರಿಪೂರ್ಣ ಸ್ವರೂಪರಾದ ಮಕ್ಕಳೇ, ಮಾನವರೇ, ವೇದಾಂತ ವಾಕ್ಯಗಳನ್ನು ಕೇಳಿರಿ, ನಿಮ್ಮ ಅನುಭವದಲ್ಲಿ ನೋಡಿರಿ, ವಿಚಾರ ಮಾಡಿರಿ, ಉದ್ಧಾರವಾಗಿ ಎಂದು ಕೈಬೀಸಿ ಕರೆಯುತ್ತಿದ್ದರೂ ಆ ಕಡೆಗೆ ತಿರುಗಿ ನೋಡದೆ ಸದ್ಗುರುಗಳ ಉಪದೇಶ ಸಿಗುತ್ತಿದ್ದರೂ ಮನಸ್ಸು ಮಾಡದೆ ನಿಜ ನಾನು ಯಾರು ಎಂದು ತಿಳಿಯದೆ ಕೇವಲ ಐಹಿಕ ಭೋಗಗಳಿಗೆ ಜೋತು ಬೀಳುತ್ತಾ ಕಾಲ ಕಳೆದು ಕೊನೆಗೆ ಪುನರಪಿ ಜನನಂ ಪುನರಪಿ ಮರಣಂ ಎಂಬಂತೆ ಹೊರಡುತ್ತಾರಲ್ಲ. ಅಯ್ಯೋ, ಏನಾದುದೋ ನಾ ಕಾಣೆ ಈ ಜನಕ್ಕೆ. ಪ್ರಪಂಚದಲ್ಲಿ ಎಲ್ಲ ವಿದ್ಯೆಗಳಿಗಿಂತ ಸುಲಭ, ಸುಖಕರ, ಖರ್ಚಿಲ್ಲದ್ದು ಬ್ರಹ್ಮವಿದ್ಯೆ, ಅಂದರೆ ಆತ್ಮವಿದ್ಯೆ. ಆಶ್ಚರ್ಯವೆಂದರೆ ಸುಲಭವಾದದ್ದು ಕಷ್ಟವಾಗಿದೆ, ಕಷ್ಟತಮವಾದದ್ದು ಸುಲಭವಾಗಿದೆ. ಇದೇ ಭಗವಂತನ ಮಾಯಿ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಭಗವಾನ್ ಸುರೇಶ್ವರಾಚಾರ್ಯರು ಬೋಧೇಪ್ಯನುಭವೋ ಯಸ್ಯ ನ ಕಥಂಚನ ಜಾಯತೆ ತಂ ಕಥಂ ಬೋಧಯೇತ್ ಶಾಸ್ತ್ರಂ ಲೋಷ್ಟಂ ನರಸಮಾಕೃತಿಂ ಎಂದು ಹೇಳಿದ್ದಾರೆ. ಶ್ರುತಿ ಮಾತೆ ಎಷ್ಟು ರೀತಿಯಲ್ಲಿ ನಿತ್ಯಾನುಭವದಲ್ಲಿರುವ ನಮ್ಮ ಸ್ವರೂಪವನ್ನು ಬೀಡಿಸಿ ತಿಳಿ ಹೇಳುತ್ತಿದ್ದರೂ ಯಾವನಿಗೆ ಅದು ಅರ್ಥವಾಗುತ್ತಿಲ್ಲವೋ ಅಂಥ ಮನುಷ್ಯಾಕೃತಿಯುಳ್ಳ ಮಣ್ಣು ಹೆಂಟೆಗೆ ಶಾಸ್ತ್ರವು ಹೇಗೆ ಬೋಧಿಸಿತು ಎಂದು ಅರ್ಥ. ಇಂದ್ರಿಯ, ಪ್ರಾಣ, ಮನಸ್ಸುಗಳು ಆತ್ಮನಲ್ಲಿ ತನ್ನಲ್ಲಿ ತೋರುವ ಮಾಯ ಮಾತ್ರ. ಇವು ಗಾಢನಿದ್ರೆಯಲ್ಲಿ ಬ್ರಹ್ಮವೇ ಆಗಿರುತ್ತದೆ. ಇದನ್ನು ನಿತ್ಯ ಅನುಭವಿಸಿಯೂ ವಿಷಯಕೂಪದಲ್ಲಿ ಬೀಳುತ್ತಿರುವರಲ್ಲ. ನಾನು, ನನ್ನದು ಎಂಬ ಸಲ್ಲದ ಅಭಿಮಾನಕ್ಕೆ ಸಿಕ್ಕಿ ಸುಮ್ಮನೆ ಕಷ್ಟಪಡುತ್ತಿದ್ದು ಪ್ರಸಿದ್ಧವಾದ ತತ್ ತ್ವಂ ಅಸಿ ಎಂಬ ವೇದಾಂತ ವಾಕ್ಯವನ್ನು ಏತಕ್ಕೆ ಅಸಡ್ಡೆ ಮಾಡುತ್ತಿರುವರೋ ದೇವರೇ ಬಲ್ಲ ಎಂದು ಶ್ರೀಗಳು ಆಶ್ಚರ್ಯಪಡುತ್ತಿದ್ದಾರೆ. ಏನಾದುದೋ ಕಾಣೆ ಜನಕ್ಕೆ. ಜನಕ್ಕೆ ಬ್ರಹ್ಮಜ್ಞಾನವು ಏತಕ್ಕೆ ಸೇರದಾದುದೋ ಮನಕ್ಕೆ. ಏನಾದುದೋ ಕಾಣೆ ಜನಕ್ಕೆ ಬ್ರಹ್ಮಜ್ಞಾನವು ಏತಕ್ಕೆ ತಿಳಿಯದಾದುದೋ ಮನಕ್ಕೆ. ಏನಾದುದೋ ಕಾಣೆ ಜನಕ್ಕೆ.
ತಾವೆಂಬರಲ್ಲ. ಅರೆಗಳಿಗೆಯೊಳಿದು ಬಿದ್ದು ಹೋಗುವುದಲ್ಲ, ಕೊಳೆಮೈಯ ತಾವೆಂಬರಲ್ಲ. ಅರೆಗಳಿಗೆಯೊಳಿದು ಬಿದ್ದು ಹೋಗುವುದಲ್ಲ, ಅಳಿವಿಲ್ಲ ಪರಿಶುದ್ಧರೆಲ್ಲ. ಇದ ತಿಳಿದು ತಿಳಿದು ಮೋಹ ಕೆರಗುವರಲ್ಲ, ಅಳಿವಿಲ್ಲ ಪರಿಶುದ್ಧರೆಲ್ಲ. ಇದ ತಿಳಿದು ತಿಳಿದು ಮೋಹ ಕೆರಗುವರಲ್ಲ, ಏನಾದುದೋ ಕಾಣೆ ಜನಕ್ಕೆ. ಬ್ರಹ್ಮಜ್ಞಾನವು ಏತಕ್ಕೆ ಸೇರದಾದುದೋ ಮನಕ್ಕೆ, ಏನಾದುದೋ ಕಾಣೆ ಜನಕ್ಕೆ. ಮನವೆಲ್ಲ ಬರೀ ಅರಿವಲಿ ತೋರುವ ಮಾಯೆ ಮತ್ತಿಲ್ಲ. ಕರ್ಣ ಪ್ರಾಣವು ಮನವೆಲ್ಲ ಬರೀ ಅರಿವಲಿ ತೋರುವ ಮಾಯೆ ಮತ್ತಿಲ್ಲ. ಬರು ನಿದ್ದೆಯಲಿ ಬ್ರಹ್ಮವೆಲ್ಲ, ರಾತ್ರಿಯರಿತ ಭಾವಿಗೆ ಹಗಲೇ ಬೀಳ್ವರಲ್ಲ. ಬರು ನಿದ್ದೆಯಲಿ ಬ್ರಹ್ಮವೆಲ್ಲ, ರಾತ್ರಿಯರಿತ ಭಾವಿಗೆ ಹಗಲೇ ಬೀಳ್ವರಲ್ಲ. ಏನಾದುದೋ ಕಾಣೆ ಜನಕ್ಕೆ, ಏನಾದುದೋ ಕಾಣೆ ಜನಕ್ಕೆ. ತನ್ನದಿದೆಂಬ ಸಲ್ಲದ ತಾನು ತನ್ನದಿದೆಂಬ ಸಲ್ಲದ ಅಭಿಮಾನವೊಂದಕ್ಕೆ ಸಿಕ್ಕಿ ಸೊರಗುವರಲ್ಲ. ಆ ನಿಗಮಾಂತದ ಸೊಲ್ಲ, ಆ ನಿಗಮಾಂತದ ಸೊಲ್ಲ. ಕಡೆಗಾಣುವರು ಏಕೋ ಶಂಕರನೆ ಬಲ್ಲ, ಆ ನಿಗಮಾಂತದ ಸೊಲ್ಲ. ಕಡೆಗಾಣುವರು ಏಕೋ ಶಂಕರನೆ ಬಲ್ಲ, ಏನಾದುದೋ ಕಾಣೆ ಜನಕ್ಕೆ. ಬ್ರಹ್ಮಜ್ಞಾನವು ಏತಕ್ಕೆ ಸೇರದಾದುದೋ ಮನಕ್ಕೆ, ಏನಾದುದೋ ಕಾಣೆ ಜನಕ್ಕೆ. ಏನಾದುದೋ ಕಾಣೆ ಜನಕ್ಕೆ. ಬ್ರಹ್ಮಜ್ಞಾನವು ಏತಕ್ಕೆ ಸೇರದಾದುದೋ ಮನಕ್ಕೆ, ಏನಾದುದೋ ಕಾಣೆ ಜನಕ್ಕೆ. ಕಾಣೆ ಜನಕ್ಕೆ, ಕಾಣೆ ಜನಕ್ಕೆ.